ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿರುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ಬಳಿಕ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸ್ಥಳೀಯರಿಂದ ಸಚಿವ ಅಹವಾಲು ಸ್ವೀಕರಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ, ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಕೊಡುವ ಕೆಲಸ ಮಾಡಿದ್ದೇವೆ. ಜಮೀನು ಭೂಮಿ ಅಭಿವೃದ್ಧಿ ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಅವೈಜ್ಞಾನಿಕವಾಗಿ ಬೆಟ್ಟ ಗುಡ್ಡ ಅಗೆಯುವಾಗ ಕುಸಿತವಾಗುತ್ತೆ. ಈ ಬಗ್ಗೆ ಇಲಾಖೆ ಕ್ರಮ ವಹಿಸುವುದಕ್ಕೆ ಸೂಚಿಸುತ್ತೇವೆ ಎಂದರು. ಇನ್ನು ಮಳೆ ಹಾನಿ ಘಟನೆಗಳ ಬಗ್ಗೆ ಮಾಹಿತಿ ಬಂದ ಕೂಡಲೇ ಹಾನಿ ಪ್ರದೇಶಗಳಿಗೆ ಅಧಿಕಾರಿಗಳು ತೆರಳಬೇಕು. ಯಾವುದೇ ಸಬೂಬು ಹೇಳುವಂತಿಲ್ಲ ಅಂತ ಅಧಿಕಾರಿಗಳಿಗೆ ದಿನೇಶ್ ಗುಂಡೂರಾವ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಮುಸ್ಲಿಂ ಮುಖಂಡರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬಳಿಕ ಸಚಿವರ ಎದುರು ಮಾತನಾಡಿದ ಮುಸ್ಲಿಂ ಮುಖಂಡ ಉಸ್ಮಾನ್, ಇತ್ತೀಚೆಗೆ ನಡೆದ ಅಬ್ದುಲ್ ರಹಿಮಾನ್ ಕೊಲೆಗೆ ಪ್ರಚೋದನಕಾರಿ ಭಾಷಣವೇ ಕಾರಣ ಅಂದ್ರು. ಇದಕ್ಕೆ ಗರಂ ಆದ ದಿನೇಶ್ ಗುಂಡೂರಾವ್, ಹೊರಗೆ ಹಾಕ್ರಿ ಅವನನ್ನ ಅಂತ ಗದರಿದ್ರು. ಈ ವೇಳೆ ಹೈಡ್ರಾಮಾವೇ ನಡೆಯಿತು. ಕೋಮು ಭಾಷಣಗಳನ್ನು ಹತ್ತಿಕ್ಕಲು ಒಂದು ಕಾನೂನು ರೂಪಿಸಬೇಕು. ಈಗಾಗಲೇ ಮಂಗಳೂರು, ಉಡುಪಿ, ಶಿವಮೊಗ್ಗಕ್ಕೆ ವಿಶೇಷ ಕಾರ್ಯಪಡೆ ರಚನೆ ಮಾಡಿದ್ದೇವೆ. ಕಾನೂನು ಬಾಹಿರ ಚಟುವಟಿಕೆಗೆ ಇತಿಶ್ರೀ ಹಾಡುತ್ತೇವೆ. ಯಾವುದೇ ಸಂಘಟನೆ ಬ್ಯಾನ್ ಮಾಡಲು ನಮಗೆ ಅಧಿಕಾರವಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈ ಏನು ಗಲಭೆಗಳು, ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ, ಇದು ನಿಲ್ಲಬೇಕು. ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ರಾಜ್ಯ ಸರ್ಕಾರ ಆಂಟಿ ಕಮ್ಯುನಲ್ ವಿಂಗ್ ರಚನೆ ಮಾಡಿದೆ. ಆದರೆ ಪ್ರಚೋದನೆಗೆ ಏನು ಕಾರಣ ಅಂತ ಹುಡುಕಿ ಪರಿಹಾರ ಮಾಡಿದ್ರೆ ಶಾಂತಿ ನೆಲೆಸುತ್ತೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಆಂಟಿ ಕಮ್ಯುನಲ್ ಫೋರ್ಸ್ನ ಮಾಡಿದೆ. ಕೋಮುವಾದ ಎಲ್ಲಿಂದ ಹುಟ್ಟಿದೆ, ಭಯೋತ್ಪಾದನೆಗೆ ಹೇಗೆ ಕೋಮುವಾದ ನೀರುಗೊಬ್ಬರವನ್ನು ಹಾಕಿದೆ, ಅದಕ್ಕಿರುವ ಮೂಲ ಸಂಗತಿಗಳೇನು, ಎಲ್ಲಿ ಅವರಿಗೆ ಪ್ರಚೋದನೆ ಸಿಗ್ತಾ ಇದೆ ಎನ್ನುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಕೋಮುವಾದದ ನಿಗ್ರಹ ಅಸಾಧ್ಯ. ಮಲೆನಾಡು ಭಾಗದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಅಲ್ಲಲ್ಲಿ ಗುಡ್ಡ ಕುಸಿಯುತ್ತಿದೆ. ಮಳೆ ಹೆಚ್ಚಾದಂತೆಲ್ಲ ಗುಡ್ಡದ ಮಣ್ಣು ರಸ್ತೆಗೆ ಕುಸಿಯುತ್ತಿದೆ. ಇದರಿಂದ ಹಾಸನದ ಹೆಗ್ಗದ್ದೆ ಗ್ರಾಮದ ನಿವಾಸಿಗಳು ಭಯದಲ್ಲೇ ದಿನ ಕಳೆಯುವಂತಾಗಿದೆ. ಇನ್ನು ಹಾಸನದಲ್ಲಿ ನಿರಂತರ ಮಳೆಯಿಂದಾಗಿ 50ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಅರಕಲಗೂಡು ತಾಲೂಕಿನಲ್ಲಿ 4 ಮನೆಗಳು ಸಂಪೂರ್ಣ ಕುಸಿತಗೊಂಡಿವೆ. 18 ಮನೆಗಳು ಭಾಗಶಃ ಹಾನಿಗೊಂಡಿವೆ ಅಂತ ಉಪವಿಭಾಗಾಧಿಕಾರಿ ಶ್ರುತಿ ಮಾಹಿತಿ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ 19 ಮನೆ, ಆಲೂರು ತಾಲೂಕಿನಲ್ಲಿ 10 ಮನೆ, ಬೇಲೂರು ತಾಲೂಕಿನಲ್ಲಿ ಮಳೆಯಿಂದಾಗಿ 11 ಮನೆಗೆ ಹಾನಿಯಾಗಿದೆ. 4 ತಾಲೂಕುಗಳಲ್ಲಿ 58 ಮನೆಗಳಿಗೆ ಹಾನಿಯಾಗಿದ್ದು 4 ಮನೆಗಳು ಸಂಪೂರ್ಣವಾಗಿ ಕುಸಿದಿವೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಮರ ಬಿದ್ದು ಚೆನ್ನಿಗರಾಯ ದೇಗುಲದ ಗೋಪುರ ಜಖಮಾಗಿದೆ. ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗಿತ್ತು. ಇತ್ತ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಿಕ್ಕ ಕವಲಂದೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಳೆಯಿಂದಾಗಿ ಸೋಡ್ತಾ ಇದೆ. ಶಾಲೆಯಲ್ಲಿ 40 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಶಿಥಿಲಾವಸ್ಥೆಯಲ್ಲಿ ಇರುವ ಕಟ್ಟಡ ಯಾವುದೇ ಕ್ಷಣ ಬೀಳುವ ಆತಂಕ ಎದುರಾಗಿದೆ. ಅನಾಹುತ ಆಗುವವರೆಗೂ ಕಾಯದೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮಳೆ ಹಾನಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ನಡೆದಿದೆ. ಸಭೆಯಲ್ಲಿ ಸಿಎಂಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಮುಂಗಾರು ಪೂರ್ವ ಮಳೆಗೆ ರಾಜ್ಯದಲ್ಲಿ ಈಗಾಗಲೇ 67 ಸಾವುಗಳಾಗಿವೆ. ಸಿಡಿಲು ಬಡಿತ, ಹಳ್ಳಗಳಲ್ಲಿ ಈಜು, ಮನೆ ಕುಸಿತ ಸೇರಿದಂತೆ ಸಾವು ಸಂಭವಿಸಿದೆ ಎಂದಿದ್ದಾರೆ. ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು, ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ರಸ್ತೆಗಳು ಅಡಚಣೆ ಆಗಿರ್ತಕ್ಕಂಥದ್ದು ಇರ್ಬೋದು, ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ. ಇತ್ತ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಪತ್ತೆಗೆ ಡ್ರೋನ್ ಪ್ರಯೋಗ ನಡೆಸಲು ಬಿಬಿಎಂಪಿ ನಿರ್ಧರಿಸಿದೆ. ಡ್ರೋನ್ ಮೂಲಕ ಮಳೆ ಹಾನಿ ಪತ್ತೆ ಹಚ್ಚಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಈಗಾಗಲೇ ಡ್ರೋನ್ ನಿರ್ವಹಣೆಗೆ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಪೊಲೀಸರು ಹಾಗೂ ಬೆಂಗಳೂರು ಪಾಲಿಕೆ ಅಧಿಕಾರಿಗಳ ನೇಮಕ ಮಾಡಿ ಮಳೆ ಹಾನಿ ಪ್ರದೇಶದಲ್ಲಿ ಡ್ರೋನ್ ಹಾರಿಸಿ ವಾರ್ ರೂಮ್ನಿಂದ ನಿಗಾ ವಹಿಸಲಾಗುತ್ತೆ. ಮಳೆಯಿಂದ ಹಾನಿಯಾದ್ರೆ ಆ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ಮಾಡಿ ಬಿಬಿಎಂಪಿಯ ಕಂಟ್ರೋಲ್ ರೂಮ್ನಿಂದ ವೀಕ್ಷಣೆ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ.
ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ಎಂಬ ನಟ ಕಮಲ್ ಹಾಸನ್ ಹೇಳಿಕೆಯ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ತೀವ್ರವಾಗಿದೆ. ಬೆಂಗಳೂರಿನ ಆನೇಕಲ್ನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ ದೇವ ನೇತೃತ್ವದಲ್ಲಿ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಲಾಯಿತು. ಕಮಲ್ ಭಾವಚಿತ್ರ ಹಿಡಿದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಪೆಟ್ರೋಲ್ ಬಾಟಲ್ ಕಸಿದುಕೊಂಡ್ರು. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂಬ ನಟ ಕಮಲ್ ಹಾಸನ್ ಹೇಳಿಕೆಗೆ ಪ್ರತಿಕ್ರಿಯಿಸುವುದಕ್ಕೆ ನಟ ಶಿವರಾಜ್ ಕುಮಾರ್ ನಿರಾಕರಿಸಿದ್ದಾರೆ. ಇತ್ತ ಕಮಲ್ ಹಾಸನ್ ಹೇಳಿಕೆಯನ್ನ ನಟ ವಿನೋದ್ ರಾಜ್ ಖಂಡಿಸಿದ್ದಾರೆ. ಕನ್ನಡಿಗರಿಗೆ ಎಂದಿಗೂ ಸೋಲು ದಕ್ಕಬಾರದು ಎಂದಿದ್ದಾರೆ. ಕಮಲ್ ಹಾಸನ್ ಹೇಳಿಕೆಯಲ್ಲಿ ಏನು ಅರ್ಥ ಇರಬೇಕು, ಅದನ್ನ ಪ್ರಶ್ನೆ ಕೇಳಿ ಏನು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂತ ನಟ ಕಿಶೋರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ, ಅದನ್ನ ಅವಹೇಳನಕಾರಿ ಅಂತ ನಾವು ಅಂದ್ಕೊಂಡ್ರೆ ಅನ್ಕೊಂಡಂಗೆ ತುಂಬಾ ತಿಳಿದಂತ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇರಬೇಕು. ಕೇಳಬೇಕು, ಅದನ್ನ ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿತ್ತು ಅಥವಾ ನಮ್ಮ ಹಕ್ಕು, ಅದನ್ನ ಕೇಳ್ಕೋಬೋದು. ಈಗಾಗಲೇ ನಮ್ಮಲ್ಲಿ ಭಾಷೆ, ಧರ್ಮ, ಜಾತಿ ಎಲ್ಲದನ್ನೂ ಇಟ್ಕೊಂಡು ಬಳಸ್ಕೊಂಡು ಅದನ್ನು ರಾಜಕೀಯ ಮಾಡ್ಕೊಂಡು ಅದನ್ನು ಬಂಡವಾಳ ಮಾಡಿಕೊಂಡು ಅದರ ಲಾಭ ತೊಗೊಳ್ಳೋರೇ ಜಾಸ್ತಿ ಇರೋದ್ರಿಂದ ಇದನ್ನು ಭಾವುಕವಾಗಿ ನೋಡಿದೆ. ಭಾಷೆಯನ್ನು ಭಾಷೆಯಾಗಿ ಪರಿಗಣಿಸಿ ಒಬ್ಬ ತಿಳಿದ ಮನುಷ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಏನು ಅಂತ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ತುಮಕೂರಿನಲ್ಲಿ ಮತ್ತೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಭುಗಿಲೆದ್ದಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಜಿಲ್ಲಾಡಳಿತ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಆದ್ರಿಂದ ಸಮಸ್ಯೆ ಬಗೆಹರಿಸುವುದಕ್ಕೆ ಸಚಿವ ಡಾಕ್ಟರ್ ಪರಮೇಶ್ವರ್ಗೆ ತಿಳಿಸಿದ್ದೇನೆ. ಹೇಮಾವತಿ ಕೆನಾಲ್ ಪ್ರಾಜೆಕ್ಟ್ಗೆ ಅಡ್ಡಪಡಿಸದಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಪ್ರಾಬ್ಲಮ್ ಆಗಲ್ಲ, ಈಗಲ್ಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಹೋರಾಟ ಮಾಡೋದು ತಪ್ಪು ಅಂತ ಹೇಳಲ್ಲ, ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ತೆಲಂಗಾಣದ ಯೂಟ್ಯೂಬರ್ ಬಯ್ಯಾ ಸನ್ನಿ ಯಾದವ್ನನ್ನ ಚೆನ್ನೈ ಏರ್ಪೋರ್ಟ್ನಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. 2 ತಿಂಗಳ ಹಿಂದಷ್ಟೇ ಮೋಟಾರ್ ಸೈಕಲ್ನಲ್ಲಿ ಪಾಕ್ಗೆ ಭೇಟಿ ನೀಡಿದ್ದ ಬಯ್ಯಾ ಸನ್ನಿ ಪಾಕ್ ಪ್ರವಾಸ ವಿಡಿಯೋ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ದ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರೋ ಆಟೋಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು 5 ಗಂಟೆಗಳ ಕಾಲ ಧಗಧಗಿಸಿದೆ. ಆಯಿಲ್, ಗ್ರೀಸ್ ಮತ್ತು ಬೇರಿಂಗ್ ಮಾರಾಟ ಮಾಡಲಾಗ್ತಿತ್ತು. ಕೆಲಸ ಮುಗಿಸಿದ್ದ ಮಾಲೀಕರು ಸಂಜೆ ಬೀಗ ಹಾಕಿ ಮನೆ ಕಡೆಗೆ ಹೋಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ರಾತ್ರಿ 8 ಗಂಟೆ ಹೊತ್ತಿಗೆ ಅಂಗಡಿಯಿಂದ ಹೊಗೆ ಕಾಣಿಸಿಕೊಂಡಿದೆ. ಪಕ್ಕದ ಅಂಗಡಿಯವರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಅಂಗಡಿ ಕ್ಲೋಸ್ ಇದ್ದಿದ್ರಿಂದ ಬೆಂಕಿ ನಂದಿಸಲು ವಿಳಂಬವಾಯಿತು. ಅಗ್ನಿ ಅವಘಡದಿಂದಾಗಿ ಟೈರ್ ಅಂಗಡಿಗಳಿಗೂ ಬೆಂಕಿ ತಗುಲುವ ಆತಂಕ ಎದುರಾಗಿತ್ತು. ಕೂಡಲೇ ಹಿಟಾಚಿ ಬಳಸಿ ಗೋಡೆ ಒಡೆದು ಬೆಂಕಿ ನಂದಿಸುವ ಕೆಲಸ ಮಾಡಲಾಯಿತು. ಆದ್ರೆ ಬಲಭಾಗದಲ್ಲಿದ್ದ ಶೈನ್ ಆಟೋ ವಿಂಗ್ಸ್ ಅಂಗಡಿಗೂ ಬೆಂಕಿ ತಗುಲಿತ್ತು. ಎಡಭಾಗದಲ್ಲಿರೋ ಎಂಎಚ್ ಟೈರ್ ಅಂಗಡಿ ಗೋಡೆ ಬಿರುಕಾಗಿ ಹೊಗೆ ಆವರಿಸಿತ್ತು. ಬೆಂಕಿ ಸ್ವಲ್ಪ ಕಡಿಮೆ ಆಗ್ತಿದ್ದಂತೆ ಗೋಡೆ ಪಕ್ಕದಲ್ಲಿದ್ದ ಮ್ಯಾಗ್ವಿಲ್ ಹಾಗೂ ಟೈರ್ಗಳನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಲಾಯಿತು. ನಿರಂತರ ಶ್ರಮದಿಂದ ರಾತ್ರಿ 1ರವರೆಗೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲಾಯಿತು. 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನಲಾಗ್ತಿದೆ. ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆ ಕಾಣಿಸಿಕೊಂಡಿದೆ. ನಿನ್ನೆ ಬೆಳಿಗ್ಗೆ 9:15 ಸುಮಾರಿಗೆ ಕಾಣಿಸಿಕೊಂಡಿರುವ ಚಿರತೆ ರಾತ್ರಿವರೆಗೂ ಆತಂಕ ಹುಟ್ಟಿಸಿದೆ. ಹೀಗಾಗಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿದ್ರು. ಚಿರತೆ ಓಡಾಡಿದ್ದರ ಬಗ್ಗೆ ಸ್ಥಳೀಯರು ನಮಗೆ ತಿಳಿಸಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾರ್ಯಾಚರಣೆ ಮಾಡಿದ್ದೇವೆ ಅಂತ ಅರಣ್ಯ ಇಲಾಖೆ ಮಾಹಿತಿ ನೀಡಿದ್ರು. ಚಿರತೆ ಪತ್ತೆ ಹಚ್ಚಲು 4-5 ಕಡೆ ಕ್ಯಾಮೆರಾ ಹಾಕಿದ್ದಾರೆ. ಬೋನಿಟ್ಟು ಚಿರತೆ ಸೆರೆಗೆ ಮುಂದಾಗಿದ್ದಾರೆ. ಚಿರತೆ ಬಳಿಕ ಮಂಡ್ಯದಲ್ಲೀಗ ಮೊಸಳೆ ಕಾಟ ಶುರುವಾಗಿದೆ. ಚಿಕ್ಕಯ್ಯರಹಳ್ಳಿಯ ವಿಸಿ ನಾಲೆ ಸಮೀಪದ ಹಳ್ಳದಲ್ಲಿ ಮೊಸಳೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಚಿರತೆಗೆ ಬೋನು ಇಟ್ಟ ರೀತಿ ಮೊಸಳೆಗೂ ಬೋನು ಇಟ್ಟು ಅರಣ್ಯ ಇಲಾಖೆ ಕೈ ತೊಳೆದುಕೊಂಡಿದೆ. ವಿಷ್ಣು ಮಂಚು ನಟನೆಯ ಕಣ್ಣಪ್ಪ ಚಿತ್ರ ಜೂನ್ 27ಕ್ಕೆ ಬಹುಭಾಷೆಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ. ಈ ಚಿತ್ರದ ಪ್ರಚಾರಕ್ಕಾಗಿ ಮೋಹನ್ ಬಾಬು, ವಿಷ್ಣು ಮಂಚು ಬೆಂಗಳೂರಿಗೆ ಆಗಮಿಸಿದ್ದು ಶಿವಣ್ಣ ಕೂಡ ಸಾಥ್ ನೀಡಿದ್ದಾರೆ. ಈ ವೇಳೆ ಮೋಹನ್ ಬಾಬು ಶಿವಣ್ಣ ಮುಂದಿನ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸೋದಕ್ಕೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಕಣ್ಣಪ್ಪ ಸಿನಿಮಾ ಬಗ್ಗೆ ಮಾತನಾಡಿದ ಶಿವಣ್ಣ ಈ ಸಿನಿಮಾವನ್ನ ರಿಸ್ಕ್ ತೆಗೆದುಕೊಂಡು ಪ್ರೂವ್ ಮಾಡಿದ್ದಾರೆ ಅಂತ ಕೊಂಡಾಡಿದ್ದಾರೆ.
ಇದೇ ವೇಳೆ ಈಗಿನ ಜನರೇಷನ್ ಈ ತರ ಸಿನಿಮಾ ಮಾಡೋಕೆ ಗಟ್ಸ್ಬೇಕು. ಈಗಿನ ಜನರೇಷನ್ಗೆ ಎಲ್ಲೋ ಒಂದು ಕಡೆ ಭಯ ಭಕ್ತಿ ಹೋಗ್ತಿದೆ ಅನಿಸ್ತಿದೆ ಎಂದಿದ್ದಾರೆ.